ಶಾಸಕ ನಾರಾ ಭರತ್ ರೆಡ್ಡಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಇವತ್ತು ಗರಂ ಆಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾಕೆಂದ್ರೆ ಬಳ್ಳಾರಿ ಘಟನೆಯ ಬಗ್ಗೆ ಸಿಎಂಗೆ ಪ್ರತಿಕ್ರಿಯೆಯನ್ನ ಕೇಳಿದ್ರು. ಆ ಸಂದರ್ಭದಲ್ಲಿ ಸಿಎಂ ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನಾರಾ ಭರತ್ಗೆ ಕರೆ ಮಾಡೋದಕ್ಕೆ ಇತರ ನಾಯಕರು ಕೂಡ ಮುಂದಾಗಿದ್ದಾರೆ. ನಾನು ಅವನ ಜೊತೆ ಮಾತಾಡಲ್ಲ ಅಂತ ಹೇಳಿ ಗರಂ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅದಾದ ನಂತರ ಮಾಜಿ ಸಚಿವ ನಾಗೇಂದ್ರ ಜೊತೆ ಮಾತಾಡಿದ್ರಂತೆ ಸಿಎಂ. ಕಂಪ್ಲಿ ಶಾಸಕ ಗಣೇಶ್ಗೂ ಕೂಡ ಸ್ಥಳಕ್ಕೆ ಹೋಗಿ ಅಂತ ಹೇಳಿ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಿನ್ನೆ ನಡೆದಿರುವಂತಹ ಘಟನೆ, ನಿನ್ನೆ ರಾತ್ರಿ ನಾರಾ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ, ಆತನಿಗೆ ಇದ್ದಂತಹ ಒಬ್ಬ ಪ್ರೈವೇಟ್ ಗನ್ ಮ್ಯಾನ್ ಗಾಳಿಯಲ್ಲಿ ಗುಂಡು ಹಾರಿಸಿರೋದ್ರಿಂದಾಗಿ ಅಥವಾ ಅಲ್ಲಿ ನಡೆದಂತಹ ಒಂದು ಗಲಭೆ ಏನಿತ್ತು, ಆ ಸಂದರ್ಭದಲ್ಲಿ ಆ ಗಲಭೆಯನ್ನು ನಿಯಂತ್ರಿಸೋದಕ್ಕೆ ಅಥವಾ ಆ ಗಲಭೆ ಎಲ್ಲಿ ಸತೀಶ್ ರೆಡ್ಡಿ ಕಡೆ ತಿರುಗ್ತಾ ಇದೆ ಅನ್ನುವಂಥದ್ದಕ್ಕೂ ಒಟ್ಟಿನಲ್ಲಿ ಒಂದು ಗುಂಡಂತೂ ಹಾರಿದೆ. ಸಾಕಷ್ಟು ಗುಂಡುಗಳು ಹಾರಿವೆ. ಅದರಲ್ಲಿ ಒಂದು ಗುಂಡು ರಾಜಶೇಖರ್ನ ಸಾವಿಗೆ ಕಾರಣವಾಗಿತ್ತು. ಸೊ ಆ ಒಂದು ಗುಂಡು ರಾಜಶೇಖರ್ ಸಾವಿಗೆ ಏನು ಕಾರಣವಾಗಿದೆ, ಆ ಗುಂಡು ಯಾರ ಬಂದೂಕಿನಿಂದ ಸಿಡಿದಿರೋದು ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಸತೀಶ್ ರೆಡ್ಡಿಯ ಗನ್ ಮ್ಯಾನ್ ಫೈರಿಂಗ್ ಮಾಡಿರುವಾಗ, ಏರ್ ಫೈರ್ ಮಾಡಿದಾಗ ಆ ಗುಂಡು ಏನಾದರೂ ತಗಲಿದೆಯಾ? ಯಾಕಂದ್ರೆ ವಿಪಕ್ಷ ಈಗ ಆರೋಪ ಮಾಡ್ತಾ ಇರುವಂಥದ್ದು ಪಾಯಿಂಟ್ ಬ್ಲಾಂಕ್ ನಲ್ಲಿ ಶೂಟ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ಶ್ರೀರಾಮುಲು ಹೇಳ್ತಾರೆ. ಹಾಗಾದ್ರೆ ನಿಜಕ್ಕೂ ಇದು ಪಾಯಿಂಟ್ ಬ್ಲಾಂಕ್ ನಲ್ಲಿ ಶೂಟ್ ಮಾಡಿದಾರ ಅಥವಾ ಗಾಳಿಲಿ ಗುಂಡು ಹಾರಿಸಿದಾಗ ಆ ಗುಂಡು ಅಚಾನಕ್ ಆಗಿ ಆತನಿಗೆ ತಗಲಿದೆ? ಇದೆಲ್ಲವೂ ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಬೇಕು. ಯಾಕಂದ್ರೆ ಸಿಎಂ ಮಾತಾಡ್ತಾ ಇದ್ದಾರೆ. ಏರಲ್ಲಿ ಗನ್ ಫೈರ್ ಮಾಡಿದ್ದಾರೆ. ಅದಕ್ಕೆ ಆ ಫೈರಿಂಗು ಏರ್ನಲ್ಲಿ ಮಾಡಿರೋದು ಇದಕ್ಕೆ ಬಂದಿದೆ, ಮನುಷ್ಯನಿಗೆ ತಗಲಿದೆ. ಅವನು ಯಾರೋ ಒಬ್ಬ ಸತೀಶ್ ರೆಡ್ಡಿ, ಅದು ಸತೀಶ್ ರೆಡ್ಡಿ ಅಲ್ಲ, ರಾಜಶೇಖರ್ ರೆಡ್ಡಿ ಸತ್ತೋಗಿದ್ದಾರೆ. ಅದಕ್ಕೆ ಅದು ಯಾರು ಬುಲೆಟ್ ಯಾವ ಗನ್ನಿಂದ ಬಂದಿದೆ ಅನ್ನೋದು ಗೊತ್ತಾಗಬೇಕು. ಅದಕ್ಕೆ ತನಿಖೆ ಮಾಡಿ ಹೇಳಿ ಅಂತ ರಿಪೋರ್ಟ್ ಕೊಡಿ ಅಂತ ಹೇಳಿ ಅಥಾರಿಟಿ ಅವರು ಸರ್ವೆ ಒಂದು ರಿಲೀಸ್ ಮಾಡಿದ್ದಾರೆ ಸರ್. ಆ ಸರ್ವೆನಲ್ಲಿ 91% ಜನ ಇವಿಎಂಗಳು ಮತ್ತೆ ಎಲೆಕ್ಷನ್ಗಳು ಫೇರ್ ಆಗಿ ನಡೆದಿದೆ ಅಂತ ಹೇಳಿದೆ ಅಂತ ಹೇಳಿದ್ದಾರೆ. ಸೊ ಬಳ್ಳಾರಿಯಲ್ಲೇ ಆದಂತಹ ಒಂದು ಗಲಾಟೆ, ಬರೀ ಒಂದು ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಂತಹ ಒಂದು ಗಲಾಟೆ. ಈ ಗಲಾಟೆ ಈ ಮಟ್ಟಕ್ಕೆ ಹೋಗಿದೆ, ಒಬ್ಬನ ಸಾವಿಗೆ ಕಾರಣವಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ರಿಯಾಕ್ಟ್ ಮಾಡಿದ್ರು. ಒಬ್ಬ ವ್ಯಕ್ತಿ ರಾಜಶೇಖರ್ ಅನ್ನೋರು ಸಾವನ್ನಪ್ಪಿದ್ದಾರೆ. ಆದರೆ ಈ ರಾಜಶೇಖರ್ಗೆ ತಗುಲಿರುವಂತಹ ಗುಂಡು ಯಾರ ಗನ್ನಿಂದ ಸಿಡಿದಿರುವಂಥದ್ದು ಅನ್ನೋದು ಈಗಿರುವಂತಹ ಪ್ರಶ್ನೆ. ಯಾಕಂದ್ರೆ ಒಂದು ಕಡೆ ಸತೀಶ್ ರೆಡ್ಡಿಯ ಗನ್ ಮ್ಯಾನ್ ಕೂಡ ಫೈರ್ ಮಾಡಿದ್ದಾರೆ, ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಇನ್ನೊಂದು ಕಡೆ ಇನ್ನೊಂದು ಆರೋಪ ಏನಿತ್ತು, ಗಾಲಿ ಜನಾರ್ದನ್ ರೆಡ್ಡಿ ಜೊತೆಗೆ ಶ್ರೀರಾಮುಲು ಅವರ ಜೊತೆಗೆ ಬಂದಿದ್ದಂತಹ ಗನ್ ಮ್ಯಾನ್ಗಳು ಕೂಡ ಶೂಟ್ ಮಾಡಿದ್ರು ಅನ್ನುವಂಥದ್ದಿತ್ತು. ಬಟ್ ಅವರ ಗನ್ನಿಂದ ಬಿಜೆಪಿ ಗನ್ನಿಂದ ಬಂದಿದೆಯಾ ಇಲ್ಲ ಕಾಂಗ್ರೆಸ್ನವ್ರ ಗನ್ನಿಂದ ಬಂದಿದೆಯಾ ಗೊತ್ತಾಗಬೇಕು. ಅದಕ್ಕೋಸ್ಕರ ಅದನ್ನು ತನಿಖೆ ಮಾಡಿ ಅಂತ ಎಂಕ್ವೈರಿ ಮಾಡಿ ಖಾಸಗಿ ಬುಲೆಟ್ ಅನ್ನುವಂಥದ್ದನ್ನ ಅಲ್ಲಿ ಎಸ್ಪಿ ಮಾಹಿತಿ ಕೊಟ್ಟಿದ್ದಾರೆ. ಅವರ ಸೆಕ್ಯೂರಿಟಿಗೋಸ್ಕರ ಏರಲ್ಲಿ ಗನ್ ಫೈರ್ ಮಾಡಿದ್ದಾರೆ. ಅದಕ್ಕೆ ಆ ಫೈರಿಂಗು ಏರ್ನಲ್ಲಿ ಮಾಡಿರೋದು ಬಂದಿದೆ, ಮನುಷ್ಯನಿಗೆ ತಗಲಿದೆ. ಅವನು ಯಾರೋ ಒಬ್ಬ ಸತೀಶ್ ರೆಡ್ಡಿ ಅಲ್ಲ, ರಾಜಶೇಖರ್ ರೆಡ್ಡಿ ಸತ್ತೋಗಿದ್ದಾರೆ. ಅದಕ್ಕೆ ಅದು ಯಾರು ಬುಲೆಟ್ ಯಾವ ಗನ್ನಿಂದ ಬಂದಿದೆ ಅನ್ನೋದು ಗೊತ್ತಾಗಬೇಕಲ್ಲ. ಅದಕ್ಕೆ ತನಿಖೆ ಮಾಡಿ ಹೇಳಿ ಅಂತ ರಿಪೋರ್ಟ್ ಕೊಡಿ. ಅಥಾರಿಟಿ ಅವರು ಸರ್ವೆ ಒಂದು ರಿಲೀಸ್ ಮಾಡಿದ್ದಾರೆ ಸರ್. ಆ ಸರ್ವೆನಲ್ಲಿ 91% ಜನ ಇವಿಎಂಗಳು ಮತ್ತೆ ಎಲೆಕ್ಷನ್ಗಳು ಫೇರ್ ಆಗಿ ನಡೆದಿದೆ ಅಂತ ಹೇಳಿದೆ ಅಂತ ಹೇಳಿದ್ದಾರೆ. So BJP is attacking the Congress, saying that Rahul Gandhi and Priyanka Gandhi has been exposed by the Congress government in the Kerala state. How do you see that? So basically there is an EVM survey. ಸೊ ಹೀಗೆ ಸಿಎಂ ಸಿದ್ದರಾಮಯ್ಯ ನಿನ್ನೆ ನಡೆದಂತಹ ಒಂದು ಗಲಭೆಗೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಎಸ್, ಅಫ್ಕೋರ್ಸ್ ಈ ಥರದೊಂದು ಗುಂಡು ತಗಿಲಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಬಟ್ ಇದು ಗಾಳಿಯಲ್ಲಿ ಗುಂಡು ಹಾರಿಸಿರುವಂಥದ್ದು ಅಚಾನಕ್ ಆಗಿ ಆತನಿಗೆ ಬಿದ್ದಿರ್ಬೋದು. ಹಾಗಾದರೆ ಇದು ಯಾರ ಗನ್ನಿಂದ ಫೈರ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕು ಅನ್ನುವಂಥದ್ದನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು. ಎಸ್, ಅಫ್ಕೋರ್ಸ್ ಈಗಿರುವಂತಹ ಒಂದು ಪ್ರಶ್ನೆ. ಯಾಕಂದರೆ ಈಗ ಅಲ್ಲಿ ಹೇಳ್ತಾ ಇರುವಂಥದ್ದು ಯಾರೋ ಒಬ್ಬ ಪ್ರೈವೇಟ್ ಗನ್ ಮ್ಯಾನ್ ಅನ್ನಿತ್ತು, ಅವರ ಒಂದು ಬಂದೂಕಿನಿಂದ ಹಾರಿರಬಹುದು ಅನ್ನುವಂಥದ್ದು ಒಂದು ಅನುಮಾನ.